ಯಸ್ಯಾನುರಾಗಪ್ಲುತಹಾಸರಾಸಲೀಲಾವಲೋಕ ಪ್ರತಿಲಬ್ಧಮಾನಾಃ ವ್ರಜಸ್ತ್ರಿಯೋ ದೃಗ್ಭಿರನುಪ್ರವೃತ್ತ ಧಿಯೋವತಸ್ಥುಃ ಕಿಲ ಕೃತ್ಯಶೇಷಾಃ. ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 14ನೇ ಶ್ಲೋಕ ಇದು. ವಿದುರನಿಗೆ ಉದ್ಧವ ಕೃಷ್ಣನ ಮಹಿಮೆಯನ್ನ ಹೇಳ್ತಿದ್ದಾನೆ. ತನ್ನನ್ನು ಬಯಸಿ ಬಂದಂಥ ಗೋಪಸ್ತ್ರೀಯರಿಗೆ ಅವನು ಎಲ್ಲ ಥರದ ಆದರವನ್ನು ತೋರಿದ. ಅವರಿಗೆ ಸಲ್ಲಬೇಕಾದ ಮಾನವನ್ನು ಸಲ್ಲಿಸಿದ. ಅದು ಪ್ರೀತಿ ತುಂಬಿದ ನಗು, ರಾಸಕ್ರೀಡೆ, ಕಡೆಗಣ್ಣ ನೋಟ ಇತ್ಯಾದಿಗಳ ಮೂಲಕ ಅವರಿಗೆ ಮಾನ ತೋರಿದ. ಆಗ ಅವರು ಕೃಷ್ಣನ ಆ ಲೀಲೆಗಳಿಗೆ ಪರವಶರಾದರು. ಮನೆ ಕೆಲಸಗಳನ್ನು ಎಲ್ಲಿ ನಿಲ್ಲಿಸಿದ್ರೋ ಅಲ್ಲಿಯೇ ಅರ್ಧದಲ್ಲಿ ಬಿಟ್ಟರು. ಅವನನ್ನೇ ಕಣ್ಣು ಮಿಟುಕಿಸದೆ ನೋಡ್ತಾ ನಿಂತರು. ಮನಸ್ಸಿನಲ್ಲಿ ಆರಾಧಿಸಿ ಅವನನ್ನು ಮೆಚ್ಚಿಸುವ ಪ್ರಯತ್ನ ಮಾಡಿದರು. ಈ ಶ್ಲೋಕಕ್ಕೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳುವ ಅರ್ಥಗಳನ್ನು ನೋಡಬೇಕು. ಯಸ್ಯ ಅನುರಾಗ ಪ್ಲುತ ಹಾಸ ರಾಸ ಅಂತಿದೆ. ಆ ಸ್ನೇಹದಿಂದ ಪ್ಲುತ ಅಂದ್ರೆ ಕೂಡಿದ್ದು, ವ್ಯಾಪ್ತವಾದದ್ದು ಅಥವಾ ಹರಿದು ಬಂದದ್ದು. ಪ್ಲುಂಗತವು ಅಂತ ಧಾತು ಇದೆ. ಆ ಪ್ರಕಾರವನ್ನು ನಾವು ತಿಳ್ಕೋಬಹುದು. ವಿಜಯಧ್ವಜರು ಪ್ಲುತ ಅನ್ನೋದಕ್ಕೆ ಏನಂತ ಅರ್ಥ ಬರೆದಿಲ್ಲ. ಪ್ಲುತ ಅನ್ನೋದಕ್ಕೆ ವ್ಯಾಪ್ತ ಅಂತ ಅರ್ಥ ಬರೆದಿದ್ದಾರೆ ಯಾದವಾರ್ಯರು. ಆ ಒಳಗೆ ಮಡುಗಟ್ಟಿದ ಸ್ನೇಹ ಅಥವಾ ಪ್ರೀತಿ, ಅದರಿಂದ ಹೊರಗೆ ಹರಿದು ಬಂದದ್ದು ಅವನ ಮುಗುಳ್ನಗೆ ಅಂತ ಅರ್ಥ ನಾವು ತಿಳ್ಕೋಬಹುದು. ಅನುರಾಗೇಣ ಪ್ಲುತಃ, ಅನುರಾಗ ಪ್ಲುತಃ, ಪ್ಲುತಶ್ಚಾಸೋ ಹಾಸಶ್ಚ. ಹಾಸ ಮತ್ತು ರಾಸ. ರಾಸ ಅಂದರೆ ರಾಸಕ್ರೀಡೆ, ಅಥವಾ ಹಾಸರಾಸ ಎಂಬ ಶಬ್ದಕ್ಕೆ ರಸ ಅಂತ ಅರ್ಥ ಮಾಡಬಹುದು. ಹೀಗೆ ವಿಜಯಧ್ವಜರ ಅರ್ಥ ಬರೀತಾರೆ. ನಗು ಅನ್ನುವುದೇ ಒಂದು ರಸ ಅಂತ ಅವರ ಅಭಿಪ್ರಾಯ. ರಸ ಅನ್ನುವುದೇ ರಾಸ ಆಗಿದೆ. ರಸ ಏವ ರಾಸ. ಯಾದವಾರ್ಯರ ವ್ಯಾಖ್ಯಾನದಲ್ಲಿ ಹಾಸ ಅಂದ್ರೆ ನಗು, ರಾಸ ಅಂದ್ರೆ ರಾಸಲೀಲೆ. ಮಾನ ಅಂದ್ರೆ ಆ ಗೋಪಸ್ತ್ರೀಯರಿಗೆ ಇವನೇನು ಕೊಡಬೇಕಾಗಿತ್ತೋ, ಏನು ಸಲ್ಲಿಸಬೇಕಾಗಿತ್ತೋ ಅದು ಅಂತ ಅದರ ಅಭಿಪ್ರಾಯ. ಮಾನ ಅಂದ್ರೆ ಕೃಷ್ಣನಿಂದ ಆ ಗೋಪಸ್ತ್ರೀಯರಿಗೆ ಸಲ್ಲಬೇಕಾದ ಪ್ರೀತಿ ಅಂತಾನೆ ಅರ್ಥ. ಮಾನ ಅಂದ್ರೆ ಸನ್ಮಾನ ಅಂತ ಅರ್ಥ ಆಗ್ಬಹುದು, ಪೂಜೆ ಅಂತ ಆಗ್ಬಹುದು. ಆದರೆ ಗುರು ಹಿರಿಯರಿಗೆ ಸಲ್ಲುವ ಪೂಜೆ ಬೇರೆ, ಗಂಡನಿಂದ ಹೆಂಡತಿಗೆ ಸಲ್ಲುವ ಪೂಜೆ ಬೇರೆ. ಪ್ರಿಯತಮನಿಂದ ಪ್ರೇಯಸಿಗೆ ಸಲ್ಲುವ ಪೂಜೆ ಅಂದರೆ ಅವಳಿಗೆ ಏನ್ ಬೇಕೋ ಅದನ್ನು ಕೊಡುವುದು ಅಂತಾನೆ ಅರ್ಥ. ಹಾಗೆ ಅವನ ಕಟಾಕ್ಷ, ನೋಟ ಇದೆಲ್ಲವೂ ಅವರಿಗೆ ಬೇಕಾಗಿತ್ತು. ಪ್ರೇಮದಿಂದ ತುಂಬಿ ಹರಿದ ನಗು ಮತ್ತೆ ಅವನ ನೋಟ, ಅದೆಲ್ಲವೂ ಅವರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಿತ್ತು. ಅದನ್ನ ಅವರು ಆನಂದಿಸಿದರು. ತಮ್ಮ ಮನೆ ಕೆಲಸವನ್ನೆಲ್ಲ ಮರೆತು ಅವನ ಬಳಿಗೆ ಬಂದು ಅವನನ್ನು ಆರಾಧಿಸ್ತಾ ನಿಂತರು ಅಂತ ಅದರ ತಾತ್ಪರ್ಯ. ರಾಸ ಅಂದ್ರೆ ವಿನೋದ ಅಂತ ಅರ್ಥ ಮಾಡಿದ್ದಾರೆ ಶ್ರೀಧರರು. ಅದೇ ವಿನೋದವನ್ನ ಕ್ರೀಡೆ ಅನ್ನೋ ಅರ್ಥದಲ್ಲಿ ಮತ್ತೊಂದು ಶಬ್ದ ಪ್ರಯೋಗ ಮಾಡಿ ಕ್ರೀಡಾ ಅಂತ ಅರ್ಥ ಮಾಡಿದ್ದಾರೆ. ರಾಧಾಕೃಷ್ಣರು ಮಾತ್ರ ರಾಸಕ್ರೀಡೆ ಅಂತ ಅರ್ಥ ಬರೀತಾರೆ. ಬಹು ರಸಾತ್ಮಕ, ಶೃಂಗಾರ, ಭಕ್ತಿ ಮೊದಲಾದ ಎಲ್ಲ ರಸಗಳನ್ನು ಒಳಗೊಂಡಂಥ ಬಹು ನರ್ತಕೀ ಪ್ರಯುಕ್ತ. ಅನೇಕ ಜನ ನರ್ತಕಿಯರ ಜೊತೆಗೆ ಒಬ್ಬ ನರ್ತಕ ಮಾಡುವ ಲೀಲೆ ಅಂತ ಅರ್ಥ ಬರೀತಾರೆ. ದೃಗ್ಭಿ ಅಂತಲ್ಲಿ ಶಬ್ದ ಇದೆ.
ದೃಗ್ಭೀಹಿ ಅನ್ನೋದಕ್ಕೆ ತೃತೀಯ ವ್ಯಕ್ತಿಗೆ ದೃಗ್ಭಿ ಸಹ. ಗೋಪಸ್ತ್ರೀಯರ ಕಣ್ಣು ಕೃಷ್ಣನ ಕಡೆಗೆ ಹೋಗಿತ್ತು. ಆ ಕಣ್ಣಿನ ಜೊತೆಗೇನೆ ಅವರ ಮನಸ್ಸು ಕೂಡ ಹೋಗಿತ್ತು ಅಂತ ತಾತ್ಪರ್ಯ. ಅಲ್ಲಿಗೆ ಈ 14ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.